ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕಳ್ಳತನವನ್ನೇ ಕಾಯಕ ಮಾಡಿಕೊಂಡಿದ್ದ ಅಂತಾರಾಜ್ಯ ನಟೋರಿಯಸ್ ಕಳ್ಳ ಸಲೀಂ ಅಂದರ್. ಗೋಣಿಕೊಪ್ಪ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕಳ್ಳತನ ಮಾಡೋದು, ಜೈಲಿಗೆ ಹೋಗೋದು, ಬಿಡುಗಡೆಯಾಗಿ ಮತ್ತೆ ಕಳ್ಳತನ ಮಾಡೋದು, ಇದನ್ನೇ ಕಾಯಕ ಮಾಡಿಕೊಂಡಿದ್ದ ಅಂತಾರಾಜ್ಯ ಕುಖ್ಯಾತ ನಟೋರಿಯಸ್ ಕಳ್ಳನನ್ನ ಕೊನೆಗೂ ಗೋಣಿಕೊಪ್ಪ ಪೊಲೀಸರು ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ. ಬಂಧಿತ ಆರೋಪಿ 44 ವರ್ಷದ ಟಿ.ಎ. ಸಲೀಂ. ಈತನಿಗೆ ಕಳ್ಳತನವೇ ಖಾಯಂ ವೃತ್ತಿ. ಕೇರಳ, ಕರ್ನಾಟಕ ಸೇರಿದಂತೆ ಅಂತಾರಾಜ್ಯದಲ್ಲಿ ಕಳ್ಳತನ ಮಾಡಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಲೆಮರೆಸಿಕೊಳ್ಳುವುದರಲ್ಲಿ ಈತ ನಿಸ್ಸೀಮ. ಇತ್ತೀಚೆಗೆ ಗೋಣಿಕೊಪ್ಪ ನಗರದ ಹಲವು ಅಂಗಡಿ ಹಾಗೂ ಮನೆಗಳಲ್ಲಿ ಸರಣಿ ಕಳ್ಳತನ ನಡೆದು ಜನರು ಆತಂಕಗೊಂಡಿದ್ರು. ರಾತ್ರೋರಾತ್ರಿ ಅಂಗಡಿಗಳ ಬೀಗ ಮುರಿದು ಹಣ ವಸ್ತುಗಳನ್ನ ದೋಚಿ ಪರಾರಿಯಾಗುತ್ತಿದ್ದ. 24 ಲಕ್ಷ ದೋಚಿ ಹೈದರಾಬಾದ್ಗೆ ಎಸ್ಕೇಪ್. ಈ ಸಲೀಂ ಈ ಹಿಂದೆಯೂ ವಿರಾಜಪೇಟೆಯ ಪೆಟ್ರೋಲ್ ಬಂಕ್ ಒಂದರಲ್ಲಿ ಬರೋಬ್ಬರಿ 24 ಲಕ್ಷ ರೂಪಾಯಿ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ದೋಚಿದ ಹಣದೊಂದಿಗೆ ನೇರವಾಗಿ ಹೈದರಾಬಾದ್ಗೆ ತೆರಳಿ 7 ತಿಂಗಳುಗಳ ಕಾಲ ಅಲ್ಲೇ ತಲೆಮರೆಸಿಕೊಂಡು ಐಷಾರಾಮಿ ಜೀವನ ನಡೆಸಿದ್ದ ಕುಖ್ಯಾತ ಕಳ್ಳ. ಗೋಣಿಕೊಪ್ಪದಲ್ಲಿ ಮತ್ತೆ ಕಳ್ಳತನಕ್ಕೆ ಇಳಿದಿದ್ದ ಸಲೀಮನ ಸುಳಿವು ಪಡೆದ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಶಿವರಾಜ್ ಆರ್ ಮುದೋಳ್, ಎಸ್ಐ ಕಾಳೇಗೌಡ, ಕ್ರೈಮ್ ಎಸ್ಐ ವೆಂಕಟೇಶ್ ಮತ್ತು ಸಿಬ್ಬಂದಿಗಳು ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಈ ಅಂತಾರಾಜ್ಯ ಕಳ್ಳನ ಬಂಧನದಿಂದ ಗೋಣಿಕೊಪ್ಪ ಭಾಗದ ಜನರು ಸದ್ಯಕ್ಕೆ ನಿಟ್ಟುಸಿರು ಬಿಟ್ಟಿದ್ದು, ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಎಚ್.ಕೆ. ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.